Dear students, in this class we will discuss structural and non-structural measures. These are all the measures to control the risk of a disasters. ಅಂದರೆ ವಿಪತ್ತಿನಿಂದ ಆಗುವಂತಕ್ಕಂಥ ತೊಂದರೆಗಳನ್ನು ತಡೆಗಟ್ಟುವುದಕ್ಕೆ ಇರುವಂತಕ್ಕಂಥ ಮೆಜರ್ಸನ್ನು ನಾವು ಸ್ಟ್ರಕ್ಚರಲ್ ಮೆಜರ್ಸ್ ಮತ್ತು ನಾನ್ ಸ್ಟ್ರಕ್ಚರಲ್ ಮೆಜರ್ಸ್ ಆಗಿ 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದೀವಿ. ಸೊ ಏನು ಹಾಗಾದರೆ ಸ್ಟ್ರಕ್ಚರಲ್ ಮೆಜರ್ಸ್ ಮತ್ತು ನಾನ್ ಸ್ಟ್ರಕ್ಚರಲ್ ಮೆಜರ್ಸ್ ಅಂತ ಹೇಳಿದ್ರೆ, ಸೊ ಸ್ಟ್ರಕ್ಚರಲ್ ಮೆಜರ್ಸ್ ಆರ್ ಎನಿ ಮೆಜರ್ಸ್. Structural measures or any measures, structural measures are any physical constructions to reduce or avoid a possible impact of hazards, or the application of engineering techniques or technology achieved to hazard resistance and resilience in a structures or a system is called as ಸ್ಟ್ರಕ್ಚರಲ್ ಮೆಜರ್ಸ್ ಅಂತ ಹೇಳ್ತೀವಿ. ಸೊ ಸ್ಟ್ರಕ್ಚರಲ್ ಮೆಜರ್ಸ್ ಅಂತ ಅಂದರೆ ಒಂದು ಸಿಸ್ಟಮ್ಯಾಟಿಕ್ ಕನ್ಸ್ಟ್ರಕ್ಷನ್ ಆಫ್ ಎ ಫಿಸಿಕಲ್ ಕನ್ಸ್ಟ್ರಕ್ಷನ್ಸ್ ಟು ರೆಡ್ಯೂಸ್ ದಿ ಆರ್ ಟು ಅವಾಯ್ಡ್ ದಿ ಪಾಸಿಬಲ್ ಇಂಪ್ಯಾಕ್ಟ್ ಆಫ್ ಹಜಾರ್ಡ್ಸ್. ಅಂದರೆ ವಿಪತ್ತನ್ನು, ದುರಂತವನ್ನು ತಡೆಗಟ್ಟೋದಕ್ಕೆ ಸೊ ಭೌತಿಕವಾಗಿ ಈ ತಡೆ ಮಾಡೋದಕ್ಕೆ ನಿರ್ಮಿಸಲಾಗಿರುವಂತಕ್ಕಂಥ ತಡೆಗೋಡೆ ಆಗಿರ್ಬೋದು, ಅಥವಾ ಇನ್ಯಾವುದೋ ಗೇಟ್ಸ್ ಆಗಿರ್ಬೋದು, ಅಥವಾ ಫಾರೆಸ್ಟ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು ಇರುವಂಥದ್ದನ್ನು. ಅಂದರೆ ಇದು ಫಿಸಿಕಲ್ ಕನ್ಸ್ಟ್ರಕ್ಷನ್ಸ್ ಟು ಅವಾಯ್ಡ್ ದಿ ಇಂಪ್ಯಾಕ್ಟ್ ಆಫ್ ಎ ಹಜಾರ್ಡ್ಸ್ ಆರ್ ದಿ ಇಂಪ್ಯಾಕ್ಟ್ ಆಫ್ ಎ ಡಿಸಾಸ್ಟರ್ಸ್. ಹಜಾರ್ಡ್ಸಿಂದ ಅಥವಾ ಡಿಸಾಸ್ಟರ್ಸಿಂದ ಆಗುವಂತಕ್ಕಂಥ ಇಂಪ್ಯಾಕ್ಟ್ಸನ್ನು ತಡೆ ಮಾಡೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ ಸೊ ಫಿಸಿಕಲ್ ಕನ್ಸ್ಟ್ರಕ್ಷನ್ಸ್ನ ನಾವು ಎಂಜಿನಿಯರ್ ಟೆಕ್ನಾಲಜಿನ ಯೂಸ್ ಮಾಡಿ, ನ್ಯೂ ಟೆಕ್ನಾಲಜಿನ ಯೂಸ್ ಮಾಡಿ, ಇಂಜಿನಿಯರಿಂಗ್ ಸ್ಕಿಲ್ಸ್ನ ಯೂಸ್ ಮಾಡಿ ಸೊ ಆ ಒಂದು ಡಿಸಾಸ್ಟರ್ ರಿಸ್ಕ್ನ ರೆಡ್ಯೂಸ್ ಮಾಡುವಂತಕ್ಕಂಥದ್ದಕ್ಕೆ ನಾವು ಸ್ಟ್ರಕ್ಚರಲ್ ಮೆಜರ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ಸ್ಟ್ರಕ್ಚರಲ್ ಮೆಜರ್ಸ್ ಆರ್ ಎನಿ physical constructions to reduce or avoid impact of hazards or the application of engineering techniques, technology achieved to hazard resistance and resilience in structure or a systems ಅಂತ ಹೇಳ್ತಾರೆ. ಅಂದರೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಭೌತಿಕವಾಗಿ ಕಟ್ಟಡಗಳನ್ನು, ಗೇಟ್ಗಳನ್ನು, ಅಂದರೆ ರಿವರ್ ಗೇಟ್ಸನ್ನು, ಸುನಾಮಿ ತಡೆಗಟ್ಟೋದಕ್ಕೆ ಕಟ್ಟಡಗಳನ್ನು ಮತ್ತು ಫಾರೆಸ್ಟನ್ನು ಬಿಲ್ಡ್ ಮಾಡೋದ್ರ ಮುಖಾಂತರ ಈ ಒಂದು ಡಿಸಾಸ್ಟರ್ ರಿಸ್ಕ್ನ ರೆಡ್ಯೂಸ್ ಮಾಡಬಹುದು ಅಂತ ಹೇಳ್ತೀವಿ. ಇದಕ್ಕೆ ನಾವು ಸ್ಟ್ರಕ್ಚರಲ್ ಡಿಸಾಸ್ಟರ್ಸ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಈ ಒಂದು ಸ್ಟ್ರಕ್ಚರಲ್ ಮೆಜರ್ಸ್ ಯಾವುದು ಅಂತ ಹೇಳಿದ್ರೆ, ಒನ್ ಈಸ್ ಕನ್ಸ್ಟ್ರಕ್ಷನ್ಸ್ ಆಫ್ ಸುನಾಮಿ ವಾಲ್ಸ್. ಕನ್ಸ್ಟ್ರಕ್ಟ್ ಸುನಾಮಿ ವಾಲ್ಸ್ ಇನ್ ಎ ಸುನಾಮಿ ಥ್ರೆಟ್ ಬೀಚಸ್ built in the purpose of reducing the tsunami risks. These walls are constructed in many meters wide and some places it constructed in a few kilometers length ಅಂತ ಹೇಳ್ತಾರೆ. ಸೊ ಸುನಾಮಿ ಬರುವಂತಕ್ಕಂಥ ಜಾಗದಲ್ಲಿ ಸೊ ಅದರಿಂದ ಸ್ವಲ್ಪ ದೂರಕ್ಕೆ ಸೊ ಸುನಾಮಿ ವಾಲನ್ನು ಕಟ್ಟುವಂತಕ್ಕಂಥ ವಾಲನ್ನು, ಗೋಡೆಗಳನ್ನು, ತಡೆಗೋಡೆಗಳನ್ನು ನಿರ್ಮಿಸುವಂಥದ್ದು. ಸೊ ಸುನಾಮಿ ಇದ್ದಾಗ ಅದರಿಂದ ಬರುವಂತಕ್ಕಂಥ ಅಲೆಗಳನ್ನು, ಅಲೆ ಹೊಡೆತಗಳನ್ನು ಆ ಒಂದು ಸಮುದ್ರವನ್ನು ಬಿಟ್ಟು, ಆ ಒಂದು ಜಾಗವನ್ನು ಬಿಟ್ಟು ಬೇರೆ ಜನ ಜೀವನ ವಾಸಿಸುತ್ತಿರುವಂತಕ್ಕಂಥ ಸ್ಥಳಗಳಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಸುನಾಮಿ ವಾಲನ್ನು ಕನ್ಸ್ಟ್ರಕ್ಟ್ ಮಾಡುವಂತಕ್ಕಂಥದ್ದು. ಇದೊಂದು ಸ್ಟ್ರಕ್ಚರಲ್ ಮೆಜರ್ಸ್ ಅಲ್ವಾ, ಒಂದು ಫಿಸಿಕಲ್ ಕನ್ಸ್ಟ್ರಕ್ಷನ್ಸ್ ಆಫ್ ವಾಲ್ಸ್, ಸುನಾಮಿ ವಾಲ್ಸ್. ಆಗ ಸುನಾಮಿ ಎಷ್ಟೇ ಎತ್ತರಕ್ಕೆ ಬಿದ್ದರೂ ಆದ್ರೂ ಕೂಡ ಸೊ ಅದು ಯಾವುದೇ ತಡೆಗೋಡೆಯನ್ನು ಹೊರತುಪಡಿಸಿ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಇಟ್ ವಿಲ್ ನಾಟ್ ಕ್ರಿಯೇಟ್ ಎನಿ ಪ್ರಾಬ್ಲಮ್ಸ್ ಎಕ್ಸಿಡ್ಸ್ ಸುನಾಮಿ ವಾಲ್ಸ್. ಸೊ ಆ ರೀತಿ ಸುನಾಮಿ ವಾಲ್ಸನ್ನು ಕನ್ಸ್ಟ್ರಕ್ಟ್ ಮಾಡುವಂತಕ್ಕಂಥದ್ದು. ಸೆಕೆಂಡು, ರಿವರ್ ಗೇಟ್ಸ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಫಾರ್ ರಿಡ್ಯೂಸಿಂಗ್ ದಿ ಎಫೆಕ್ಟ್ ಆಫ್ ಸುನಾಮಿ, ಬಿಕಾಸ್ most of the rivers and other water bodies in our nations connected to sea acts as a channel. By using this channel, the greater chances are the water can easily enter into the people living locations. For avoid the bad situations, constructions of river gates reduce the impact of a tsunamis ಅಂತ ಹೇಳ್ತಾರೆ. ಸಲ್ವಾ ನಮ್ಮದು ಎಲ್ಲ ನಮ್ಮ ಇಂಡಿಯಾದಲ್ಲಿರುವಂಥ ಎಲ್ಲ ರಿವರ್ಸ್ಗೂ ಕೂಡ ಸಮುದ್ರಕ್ಕೆ ಹರಿಯುವಂಥದ್ದು. ಸೊ ಈ ಸುನಾಮಿ ಆದಂಥ ಸಂದರ್ಭದಲ್ಲಿ ಆ ರಿವರ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ನದಿಗಳ ಮುಖಾಂತರ ಏನಾಗ್ತದೆ, ಜನರು ವಾಸಿಸುವಂಥ ಲೊಕೇಶನ್ಸ್ಗೆ ಸುನಾಮಿ ರೀಚ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂಥ ಟೈಮ್ನಲ್ಲಿ ಸೊ ರಿವರ್ ಗೇಟ್ಸನ್ನು ಬಿಲ್ಡ್ ಮಾಡೋದ್ರ ಮುಖಾಂತರ ಸೊ ಸುನಾಮಿ ಎದ್ದ ತಕ್ಷಣ, ಸುನಾಮಿ
ಅರೈಸ್ ಆದ ತಕ್ಷಣ ರಿವರ್ ಗೇಟ್ಸನ್ನು ನಾವು ಕ್ಲೋಸ್ ಮಾಡಿದಾಗ ಸೊ ಆಟೋಮೆಟಿಕ್ಕಾಗಿ ಆ ಸುನಾಮಿ ಅಲ್ಲಿಗೆ ನಿಲ್ಬೋದು, ಅಲ್ಲಿಗೆ ಸ್ಟಾಪ್ ಆಗುವಂಥ ಚಾನ್ಸಸ್ಸು, ಮತ್ತು ಅಲ್ಲಿಂದ ಅದು ಹೊರಗಡೆ ಬಂದು ಯಾವುದೇ ರೀತಿಯ ಜನಗಳಿಗೆ ತೊಂದರೆಯನ್ನು ಉಂಟು ಮಾಡದಿರುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ರಿವರ್ ಗೇಟ್ಸನ್ನು ಬಿಲ್ಡ್ ಮಾಡೋದ್ರ ಮುಖಾಂತರ ನಾವು ಸುನಾಮಿ ಅಲೆಗಳನ್ನು, ಸುನಾಮಿ ಪ್ರಾಬ್ಲಮ್ಸನ್ನು ನಾವು ತಡೆಗಟ್ಟಬಹುದು. ನೆಕ್ಸ್ಟು ಸುನಾಮಿ ಫಾರೆಸ್ಟ್. This acts as a wall to tsunami, and now it implemented in Sri Lanka. This is one of the best natural way to avoid the tsunami effects and one of the best way to create natural barriers. This is constructed based on the vulnerable of the areas, based on the environment. It is decided width and length ಅಂತ ಹೇಳ್ತಿದ್ದಾರೆ. ಸೊ ಸುನಾಮಿ ಫಾರೆಸ್ಟ್ ಅಂದರೆ ಸೊ ಫಾರೆಸ್ಟನ್ನು ಬೆಳೆಸುವಂತಕ್ಕಂಥದ್ದು, ಕಾಡುಗಳನ್ನು ಬೆಳೆಸುವಂತಕ್ಕಂಥದ್ದು. ಸೊ ಬೆಳೆಸಿದಾಗ ಸೊ ಯಾವುದೇ ರೀತಿಯ ಸುನಾಮಿ ಆಗುವಂಥ ಚಾನ್ಸಸ್ಸು ಸೊ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಬೇಸಿಸ್ ಮೇಲೆ ಸೊ ಈ ಒಂದು ಸುನಾಮಿ ಆಗುವಂಥದ್ದನ್ನು ರೆಡ್ಯೂಸ್ ಮಾಡ್ಬೋದು ಬೈ ಗ್ರೋಯಿಂಗ್ ಫಾರೆಸ್ಟನ್ನು ಬೆಳೆಸೋದ್ರ ಮುಖಾಂತರ. ಸೊ ಈ ಥರ ಎಲ್ಲಿ ಮಾಡಿದ್ದಾರೆ? ಸೊ ಶ್ರೀಲಂಕಾದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಸುನಾಮಿ ಫಾರೆಸ್ಟ್ ಅಂದರೆ ಸುನಾಮಿ ಇರುವಂತಕ್ಕಂಥ ಜಾಗದಲ್ಲಿ ಸುನಾಮಿ ಅರೈಸ್ ಆಗುವಂತಕ್ಕಂಥ ಸರೌಂಡಿಂಗ್ ಏರಿಯಾಸಲ್ಲಿ ತುಂಬ ದೊಡ್ಡದಾಗಿ ಮತ್ತು ಸಖತ್ತು ಅಗಲವಾಗಿ ಏನು ಮಾಡೋದು, ಫಾರೆಸ್ಟನ್ನು ಬೆಳೆಸುವಂಥದ್ದು. ಸೊ ಫಾರೆಸ್ಟನ್ನು ಅಲ್ಲಿ ಕಾಡನ್ನು ಬೆಳೆಸಿದಾಗ, ಮರಗಳನ್ನು ಬೆಳೆಸಿ ಅದನ್ನು ಫಾರೆಸ್ಟಾಗಿ ಕನ್ವರ್ಟ್ ಮಾಡಿದಾಗ ಸೊ ಏನಾಗ್ತದೆ, ಸುನಾಮಿ ಇದ್ರೂ ಕೂಡ ಫಾರೆಸ್ಟ್ನಿಂದ ಹೊರಗಡೆ ಬರೋದಕ್ಕೆ ಅಷ್ಟು ಕಷ್ಟ ಸಾಧ್ಯ. ಸೊ ಆವಾಗ ಯಾವುದೇ ರೀತಿಯ ಜನರ ಮೇಲೆ ಅದು ಪ್ರಭಾವವನ್ನು ಬೀಳುವಂಥದ್ದು ಆಗೋದಿಲ್ಲ. ಸೊ ಸುನಾಮಿ ಫಾರೆಸ್ಟ್ ಬಿಲ್ಡ್ ಮಾಡೋದ್ರ ಮುಖಾಂತರ ನಾವೇನು ಮಾಡ್ಬೋದು, ಸೊ ಸುನಾಮಿನ ತಡೆಗಟ್ಬೋದು ಮತ್ತು ಅದರಿಂದ ಆಗುವಂತಕ್ಕಂಥ ಡಿಸಾಸ್ಟರ್ ರಿಸ್ಕ್ನ ರೆಡ್ಯೂಸ್ ಮಾಡ್ಬೋದು. ಸೊ ಇದಿಷ್ಟು ಕೂಡ ಸ್ಟ್ರಕ್ಚರಲ್ ಮೆಜರ್ಸ್. ನೆಕ್ಸ್ಟ್ ನಾನ್ ಸ್ಟ್ರಕ್ಚರಲ್ ಮೆಜರ್ಸ್. ಸೊ ನಾನ್ ಸ್ಟ್ರಕ್ಚರಲ್ ಮೆಜರ್ಸ್ ಆರ್ ಮೆಜರ್ಸ್ ನಾಟ್ ಇನ್ವಾಲ್ವಿಂಗ್ ಎನಿ ಫಿಸಿಕಲ್ ಕನ್ಸ್ಟ್ರಕ್ಷನ್ಸ್ ವಿಚ್ ಯೂಸಸ್ knowledge, practice, agreements to reduce disaster risks and implement and impacts in particular through the policies and laws, public awareness and training and education programs. ಇದ್ರ ಮುಖಾಂತರ ಸೊ ಸುನಾಮಿನ ನಾವು ರೆಡ್ಯೂಸ್ ಮಾಡ್ಬೋದು. ಇದನ್ನು ನಾವು ನಾನ್ ಸ್ಟ್ರಕ್ಚರಲ್ ಮೆಜರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿಯ ಫಿಸಿಕಲ್ ಕನ್ಸ್ಟ್ರಕ್ಷನ್ಸ್ ಇರೋದಿಲ್ಲ. ಸೊ ಇಲ್ಲಿ ಬೈ ಕ್ರಿಯೇಟಿಂಗ್ ಅವೇರ್ನೆಸ್, ಬೈ ಪ್ರೊವೈಡಿಂಗ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಬೈ ಪ್ರೊವೈಡಿಂಗ್ ಟ್ರೈನಿಂಗ್ ಆ್ಯಂಡ್ ಎಜುಕೇಷನ್, ಬೈ ಇಂಪ್ಲಿಮೆಂಟಿಂಗ್ ಪಾಲಿಸೀಸ್ ಆ್ಯಂಡ್ ಲಾಸ್ ಮತ್ತು ಸೊ ನಾಲೆಜ್ ಬೇಸಿಸ್ ಮೇಲೆ ನಾವೇನು ಮಾಡ್ಬೋದು, ಡಿಸಾಸ್ಟರ್ಸ್ ರಿಸ್ಕ್ನ ರೆಡ್ಯೂಸ್ ಮಾಡ್ಬೋದು. ಸೊ ಒಂದು ಕಾಮನ್ ನಾನ್ ಸ್ಟ್ರಕ್ಚರಲ್ ಮೆಜರ್ಸ್ including building codes, land use planning laws and their enforcement, research and assessment, information resources and public awareness programs, ಎಕ್ಸೆಟ್ರಾ ಅಂತ ಹೇಳ್ತಾರೆ. ಸೊ ಇಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಸೊ ಈಗ ಫಾರ್ ಎಕ್ಸಾಂಪಲ್ ಸೊ ಒಂದು ಲ್ಯಾಂಡ್ ಸ್ಲೈಡ್ ಆಗ್ತಿರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂತ ಗೊತ್ತಾದ ಆ ಒಂದು ಇಳಿಜಾರು ಪ್ರದೇಶದಲ್ಲಿ ಸೊ ಯಾವುದೇ ಜನಗಳಿಗೆ ಅಲ್ಲಿ ವಾಸಿಸೋದಕ್ಕೆ ಅವಕಾಶ ಮಾಡಿಕೊಡದೇ ಇರುವಂತಕ್ಕಂಥದ್ದು. ಸೊ ರಿವರ್ ಸೈಡು ಮತ್ತು ರಿವರ್ದು ದಡದಲ್ಲಿರುವಂತಕ್ಕಂಥ ಮನೆಗಳು, ರಿವರ್ ಪಕ್ಕ ಇರುವಂತಕ್ಕಂಥ ಮನೆಗಳಿಗೆ ಅಲ್ಲಿ ಮನೆ ಕಟ್ಟೋದಕ್ಕಾಗಲಿ, ಅಲ್ಲಿ ಯಾವುದೇ ರೀತಿಯ ಊರುಗಳನ್ನ ಬಿಲ್ಡ್ ಮಾಡ್ದೇನೆ ಸ್ವಲ್ಪ ರಿವರಿಂದ ಸ್ವಲ್ಪ ದೂರ, ಸೊ ಸ್ವಲ್ಪ ದೂರದಲ್ಲಿ ಮನೆಗಳನ್ನ ಕಟ್ಸ್ಕೊಡೋ ಅಂತಕ್ಕಂಥದ್ದು. ಸೊ ಹೆವಿ ರೈನ್ ಆದಂಥ ಸೀಸನ್ನಲ್ಲಿ ಸೊ ಸೈಡ್ ಇರುವಂತಕ್ಕಂಥ ಜನಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡೋದ್ರ ಮುಖಾಂತರ ಸೊ ಏನು ಮಾಡ್ಬೋದು, ನಾವು ಈ ಒಂದು ಡಿಸಾಸ್ಟರ್ಸ್ ರಿಸ್ಕ್ನ ರೆಡ್ಯೂಸ್ ಮಾಡ್ಬೋದು. ಸೊ ಆಲ್ ದೀಸ್ ನಾವೇನಂತ ಕರಿತೀವಿ ಅಂದರೆ ನಾನ್ ಸ್ಟ್ರಕ್ಚರಲ್ ಮೆಜರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ನಾಲೇಜು, ಅವೇರ್ನೆಸ್ಸು ಮತ್ತು ಅಗ್ರಿಮೆಂಟ್ ಮಾಡೋದ್ರ ಮುಖಾಂತರ ಮತ್ತು ಪಾಲಿಸೀಸ್ ಆ್ಯಂಡ್ ಲಾಸನ್ನು ಇಂಪ್ಲಿಮೆಂಟ್ ಮಾಡೋದ್ರ ಮುಖಾಂತರ ಸೊ ಒಂದು ಪಾಲಿಸೀಸ್ ಮಾಡೋದು. ಸೊ ಇಲ್ಲಿ ಏರಿಯಾದಲ್ಲಿ ಯಾರು ಕೂಡ ಲ್ಯಾಂಡ್ ಪಾಲಿಸೀಸ್ ಮಾಡೋ ಮುಖಾಂತರ, ಲ್ಯಾಂಡ್ ಲಾಸ್ ಮಾಡೋದ್ರ ಮುಖಾಂತರ ಈ ಒಂದು ಪ್ರದೇಶದಲ್ಲಿ ಅಂದರೆ ಈಗ ಲ್ಯಾಂಡ್ ಸ್ಲೈಡ್ ಆಗುವಂಥ ಜಾಗ, ಬೆಟ್ಟದ ಇಳಿಜಾರು ಪ್ರದೇಶಗಳಲ್ಲಾಗಿರ್ಬೋದು ಮತ್ತು ನದಿಯ ದಡದಲ್ಲಿರುವಂತಕ್ಕಂಥ ಅಥವಾ ನದಿಯ ಹರಿಯುವ ಅಕ್ಕಪಕ್ಕ ಊರುಗಳಿದ್ದಂತೆ ಆ ಊರುಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿಸುವಂತಕ್ಕಂಥದ್ದು. ಸೊ ಮತ್ತು ಡ್ಯಾಮ್ ಪಕ್ಕ ಯಾರಾದರೂ ಮನೆಗಳನ್ನ ಕಟ್ಕೊಂಡಿದ್ರೆ ಅವ್ರನ್ನ ಹೊರಗಡೆ ಆ ಡ್ಯಾಮಿಂದ ಸ್ವಲ್ಪ ಇನ್ನೂ ದೂರ ಮನೆ ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋದು, ಅಲ್ಲಿ ವಾಸಿಸೋದಕ್ಕೆ ಅವ್ರನ್ನ ಬಿಡಬಾರ್ದು. ಸೊ ಬಿಡ್ದಂಗೆ ಅವರನ್ನು ಹೊರಗಡೆ ಕಳಿಸುವಂತಕ್ಕಂಥದ್ದು. ಸೊ ಈ ರೀತಿ ಮಾಡೋದ್ರ ಮುಖಾಂತರ ಸೊ ಒಂದು ಫ್ಲಡ್ಡಿಂದ ಆಗಿರ್ಬೋದು, ಲ್ಯಾಂಡ್ ಸ್ಲೈಡ್ಸಿಂದ ಆಗಿರ್ಬೋದು ಮತ್ತು ಹೆವಿ ರೈನಿಂದ ಆಗಿರ್ಬೋದು. ಸೊ ಅವರನ್ನು ಏನು ಮಾಡ್ಬೋದು, ಬೇರೆ ಕಡೆಗೆ ಇದರಿಂದ ಅವರನ್ನು ನಾವು ಈಸಿಯಾಗಿ ಏನು ಮಾಡ್ಬೋದು, ಎಸ್ಕೇಪ್ ಮಾಡಿಸ್ಬೋದು.
ಸೊ ಎಸ್ಕೇಪ್ ಮಾಡಿಸ್ಬೋದು. ಅದಕ್ಕೆ ನಾವು ನಾನ್ ಸ್ಟ್ರಕ್ಚರಲ್ ಮೆಸರ್ಸ್ ಅಂತ ಹೇಳ್ತೀವಿ. ಸೊ ನಾನ್ ಸ್ಟ್ರಕ್ಚರಲ್ ಮೆಸರ್ಸಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಕ್ರಿಯೇಟ್ ಅರ್ಲಿ ವಾರ್ನಿಂಗ್ಸ್. ಸೊ ಕ್ರಿಯೇಟ್ ಅರ್ಲಿ ವಾರ್ನಿಂಗ್ಸ್ ಅಂದರೆ ಒಂದು ಮುನ್ಸೂಚನೆ ಸಿಗುತ್ತೆ ನಮಗೆ. ಸೊ ಒಂದು ಪ್ರಿಕಾಷನರಿ ಮೆಸರ್ಸ್ನ ತೆಗೆದು, ಸೊ ಈಗ ಮಳೆ ಆಗ್ಬೋದು, ಸೊ ಈಗ ನಾವು ಡ್ಯಾಮ್ ತುಂಬ್ತಾ ಇದೆ, ಸೊ ಇನ್ನೇನೋ ತುಂಬೋ ಅಷ್ಟರಲ್ಲಿ ಸೊ ಡ್ಯಾಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಆದರೆ, ಡ್ಯಾಮೇಜ್ ಆಗಿದೆ, ಲೀಕ್ ಆಗ್ತಿದೆ ಅಂತ ಹೇಳಿದಾಗ ನಾವು ಇನ್ನು ಅಡ್ವಾನ್ಸ್ ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಕ್ಕಂಥದ್ದು. ಸೊ ಹೆವಿ ರೈನ್ ಆದಾಗ ಲ್ಯಾಂಡ್ಸ್ಲೈಡ್ಸ್ ಏರಿಯಾದಲ್ಲಿ ಅಥವಾ ಇಳಿಜಾರು ಪ್ರದೇಶದಲ್ಲಿ ವಾಸಿಸುವಂಥ ಜನರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥದ್ದು. ಸೊ ಚಂಡಮಾರುತ ಹೇಳ್ತಿದೆ ಅಂತ ಗೊತ್ತಾದಾಗ, ನಮಗೆ ಸೈಕ್ಲೋನ್ ಆಗ್ತಿದೆ ಅಂತ ಹೇಳಿದಾಗ, ಸೊ ಸರೌಂಡಿಂಗ್ಸು ಅಂದರೆ ಸಮುದ್ರದ ಅಕ್ಕಪಕ್ಕ ವಾಸಿಸುವಂತಕ್ಕಂಥ ಜನರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥದ್ದು. ಸೊ ಮಾಡೋದ್ರ ಮುಖಾಂತರ ನಾವು ಅದರಿಂದ ಆಗುವಂತಕ್ಕಂಥ ವಿಪತ್ತನ್ನು, ತೊಂದರೆಯನ್ನು ನಾವು ಏನು ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಸೊ ಕ್ರಿಯೇಟ್ ಅರ್ಲಿ ವಾರ್ನಿಂಗ್ಸ್. ಫಸ್ಟು ನಾನ್ ಸ್ಟ್ರಕ್ಚರಲ್ ಮೆಸರ್, ಕ್ರಿಯೇಟ್ ಅರ್ಲಿ ವಾರ್ನಿಂಗ್ಸ್. ಮೋಸ್ಟ್ ಆಫ್ ದ ಕ್ರಿಟಿಕಲ್ ಸಿಚುಯೇಷನ್ ದಿಸ್ ಸಿಸ್ಟಮ್ ವರ್ಕ್ಸ್ ಎಫೆಕ್ಟಿವ್ಲಿ ಅಂಡ್ ಇಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಎಮರ್ಜೆನ್ಸಿ. ಇನ್ ಕೋಸ್ಟಲ್ ಏರಿಯಾಸ್ ಪೀಪಲ್ ಆರ್ ವೆರಿ ಟ್ರೈನ್ಡ್ ಅಂಡ್ ವೆಲ್ ಎಜುಕೇಟೆಡ್ ಇನ್ ದಿಸ್ ಮೋಸ್ಟ್ ಸಿಚುಯೇಷನ್. ಹೌ ದೇ ಬಿಹೇವ್ ಬೇಸ್ಡ್ ಆನ್ ದಿ ಅಲರ್ಟ್, ಅಂದರೆ ಅಲರ್ಟ್ ಮಾಡಿ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಕ್ಕಂಥದ್ದು ಕೋಸ್ಟಲ್ ಏರಿಯಾದಲ್ಲಿ ಇರುವಂತಕ್ಕಂಥ ಜನರನ್ನ. ಎಜುಕೇಷನ್ ಆ್ಯಂಡ್ ಗಿವ್ ಪ್ರಾಪರ್ ಟ್ರೈನಿಂಗ್ ಇನ್ ಸ್ಕೂಲ್ ಎನ್ವಿರಾನ್ಮೆಂಟ್. ಎಜುಕೇಷನ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ದಿ tsunami effects. In most of the countries now they start give more constructions on these issues. In school and higher education circular, now tsunami hazards and effect are added. It also give proper training to the children due to emergency situations, how they protect themselves, and also give the guidelines how they help the affected societies. School children can teach how to behave in this situation, not only themselves, and also help to guide their parents and other peoples who are affected by this situation. This is one of the best technique to overcome the effects of ಡಿಸಾಸ್ಟರ್ಸ್ ಅಲ್ವಾ. ಸೊ ಒಂದು ಪ್ರಾಪರ್ ಟ್ರೈನಿಂಗ್ ಮುಖಾಂತರ, ಪ್ರಾಪರ್ ಎಜುಕೇಷನ್ಸ್ನ ನಾವು ಸ್ಕೂಲ್ ಲೆವೆಲಲ್ಲಿ ಆ ಮಕ್ಕಳಿಗೆ ನಾವು ಟೀಚ್ ಮಾಡಿದಾಗ, ಸೊ ಅವರ ಮಕ್ಕಳು ಅವರ ಮನೆಯವರಿಗೆ, ಅವರ ಅಕ್ಕಪಕ್ಕದವ್ರಿಗೆ ಹೇಳ್ತಾರೆ. ಸೊ ಸುನಾಮಿ ಆದಾಗ ನಾವು ಯಾವ ರೀತಿ ಎಸ್ಕೇಪ್ ಆಗಬೇಕು, ಸೈಕ್ಲೋನ್ ಆದಾಗ ನಾವು ಯಾವ ರೀತಿ ಎಸ್ಕೇಪ್ ಆಗಬೇಕು, ಅರ್ಥಕ್ವಿಕ್ ಆದಾಗ ನಾವು ಯಾವ ರೀತಿ ಆ ಪ್ರಾಬ್ಲಮ್ಸಿಂದ ಹೊರಗಡೆ ಬರಬೇಕು, ಎಸ್ಕೇಪ್ ಆಗಬೇಕು ಅನ್ನೋದನ್ನು ನಾವು ಸ್ಕೂಲ್ ಲೆವೆಲಲ್ಲಿ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟರೆ ದೇ ವಿಲ್ ಪಬ್ಲಿಷ್ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ, ಅವರೆಲ್ಲ ಮನೆ ಜನಕ್ಕೂ ಕೂಡ ಪಬ್ಲಿಷ್ ಮಾಡಿ ಅವರಿಂದ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನೆಕ್ಸ್ಟ್, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಸರ್ವಿಸಸ್. Information is communicated through the various electronic and social medias like Facebook, Twitter, and short message systems, etc. So in this way also we can circulate the informations. So ಈಗ ಮಳೆ ಆಗ್ತಿದೆ, ಲ್ಯಾಂಡ್ಸ್ಲೈಡ್ಸ್ ಆಗುತ್ತೆ, ಸೈಕ್ಲೋನ್ ಆಗುತ್ತೆ, ಫ್ಲಡ್ ಆಗುತ್ತೆ ಅಂತ ನಾವು ಇನ್ಫಾರ್ಮೇಷನ್ಸ್ನ ಇನ್ ಅಡ್ವಾನ್ಸು ಥ್ರೂ ಒಂದು ಈ ನವೆಡೇಸ್ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾಸ್ನ ಯೂಸ್ ಮಾಡಿ, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಮತ್ತು SMS ಆಗಿರ್ಬೋದು. ಸೊ ಇದ್ರ ಮುಖಾಂತರ ನಾವು ಇನ್ಫಾರ್ಮೇಷನ್ಸ್ನ ಸರ್ಕ್ಯುಲೇಟ್ ಮಾಡಿದ್ರೆ, ಕಮ್ಯುನಿಕೇಟ್ ಮಾಡಿದ್ರೆ, ಸೊ ಅದ್ರ ಮುಖಾಂತರ ಬೇಕಾದಷ್ಟು ಜನ ಎಸ್ಕೇಪ್ ಆಗ್ಬೋದು, ಆ ಒಂದು ಪ್ರಾಬ್ಲಮ್ಸಿಂದ ಹೊರಗಡೆ ಬರ್ಬೋದು. ಸೊ ದೀಸ್ ಆರ್ ಆಲ್ ದ ಸ್ಟ್ರಕ್ಚರಲ್ ಆ್ಯಂಡ್ ನಾನ್ ಸ್ಟ್ರಕ್ಚರಲ್ ಮೆಸರ್ಸ್ ಅಂತ ಹೇಳ್ತೀವಿ. ಅಂದರೆ ಒಂದು ವಿಪತ್ತಿನಿಂದ, ಡಿಸಾಸ್ಟರ್ಸ್ ರಿಸ್ಕ್ನಿಂದ, ಹಜಾರ್ಡ್ಸ್ ರಿಸ್ಕಿಂದ ನಾವು ಯಾವ ರೀತಿ ಎಸ್ಕೇಪ್ ಆಗ್ಬೋದು, ಆ ಪ್ರಾಬ್ಲಮ್ಸಿಂದ ಹೇಗೆ ನಾವು ಪಾರಾಗ್ಬೋದು ಅನ್ನೋದನ್ನು ಕಲಿಯುವಂತಕ್ಕಂಥದ್ದು. ಅದು ಸ್ಟ್ರಕ್ಚರಲ್ ಮೆಸರ್ಸ್ ಮತ್ತು ನಾನ್ ಸ್ಟ್ರಕ್ಚರಲ್ ಮೆಸರ್ಸ್. ಥ್ಯಾಂಕ್ ಯು.